ಎಲ್ಲಕ್ಕೂ ಜನಗಳಿಗೆ ಸಹಾಯನ. ನಮ್ಮ ಅಪ್ಪ ಹೋದ್ಮೇಲೆ ನಮ್ಮೇನು ಮಾತಾಡೋಮಪ್ಪ ಇನ್ನು ಒಟ್ಟು ಉರಿತ್ತು ನಮಗೂ. ಮೂರಲ್ಲೆಲ್ಲ ದುಃಖದಲ್ಲೇ ಇದ್ದಾರೆ ಮತ್ತು ಗ್ರಾಮ ಅಲ್ವಾ, ಈ ಗ್ರಾಮದಲ್ಲಿ ಹುಟ್ಟಿರೋರಲ್ವಾ. ಸಿದ್ದರಾಮಯ್ಯನವ್ರು ಏನಾದರೂ ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಕಾಂಗ್ರೆಸ್ಗೆ ಆನೆ ಬಲ ಅನ್ಬೋದಾಗಿತ್ತು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರೆ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ಹೆಚ್ಚಾಯ್ತಿದ್ದವು. ಕಾಂಗ್ರೆಸ್ಗೆ 2028ರಲ್ಲಿ ಲೀಲಾಜಲವಾಗಿ ಗೆಲ್ತಿದ್ರು. ಬೇಜಾರಿಲ್ಲದೆ ಇನ್ನೇನು ಮಾಡಿರು, ಅನ್ನ ಕೊಣ ದಣಿನೇ ಇಳಿಸ್ಬಿಟ್ಟ ಮೇಲೆ ನಮ್ಮಂಥ ಮುದಿಗಳಿಗೆ ಇನ್ನೇನ. ಸರ್, ಈಗ ಸಿದ್ದರಾಮಯ್ಯನವರು 5 ವರ್ಷ ಪೂರೈಸ್ತಾರೆ ಅನ್ನೋ ನಂಬಿಕೆ ಮೇಲಿದ್ದು ಈಗ ಸಿದ್ದರಾಮಯ್ಯನವರು ದಿಢೀರ್ ಈ ಥರ ಹೈಕಮಾಂಡ್ ಇದಕ್ಕೆ ವಚನಕ್ಕೆ ಬದ್ಧನಾಗಿದ್ದೇನೆ ಅಂತ ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದು ನೋವಿನ ಸಂಗತಿಯಾಗಿದೆ ಸರ್. ಸಿದ್ದರಾಮಯ್ಯನವರು ಕೇವಲ ಒಬ್ಬ ಭ್ರಷ್ಟ ಅಧಿಕಾರಿಯಾಗಿಯೋ ಒಬ್ಬ ಭ್ರಷ್ಟ ರಾಜಕಾರಣಿಯಾಗಿಯೋ ಇದ್ದಿದ್ರೆ ಅವ್ರನ್ನ ಅಧಿಕಾರದಿಂದ ಏಕಾಏಕಿ ಇಳಿಸ್ಬೋದಾಗಿತ್ತು. ಸಿದ್ದರಾಮಯ್ಯನವರು 8 ವರ್ಷದಲ್ಲೂ ಯಾವುದೇ ಕಪ್ಪು ಚುಕ್ಕೆ ತೆಗೆದೇ ಇರೋಂಥ ಮುಖ್ಯಮಂತ್ರಿ ಆಗಿದ್ದರು. ಈಗಲೂ ಕೂಡ ಅವರು ಅಹಿಂದ ನಾಯಕರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಕಾಂಗ್ರೆಸ್ನ ಬಹುತೇಕ ನಾಯಕರು ಸಿದ್ದರಾಮಯ್ಯನವರು ಹಿಂದಿದ್ದಾರೆ. ಸಿದ್ದರಾಮಯ್ಯನವರಂಥ ನಾಯಕರನ್ನ ಹಿಂದೆ ಹಾಕಿದ್ರೆ ಇದು ಕಾಂಗ್ರೆಸ್ಗೆ ದೊಡ್ಡ ನಷ್ಟ, BJP ಮತ್ತು JDSಗೆ ದೊಡ್ಡ ಲಾಭ ಅನ್ಬೋದು. ಸಿದ್ದರಾಮಯ್ಯನವರು ಏನಾದರೂ ಕಾಂಗ್ರೆಸ್ನಲ್ಲಿ ಇದ್ದಿದ್ರೆ ಕಾಂಗ್ರೆಸ್ಗೆ ಆನೆ ಬಲ ಅನ್ಬೋದಾಗಿತ್ತು. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದರೆ ಸಿದ್ದರಾಮಯ್ಯನವರ ಅಭಿವೃದ್ಧಿ ಕೆಲಸಗಳು ಇನ್ನಷ್ಟು ಹೆಚ್ಚಾಯ್ತಿದ್ದವು. ಕಾಂಗ್ರೆಸ್ಗೆ 2028ರಲ್ಲಿ ಲೀಲಾಜಲವಾಗಿ ಗೆಲ್ತಿದ್ರು. 150 ಹೆಚ್ಚು ಸ್ಥಾನಗಳನ್ನ ಗೆಲ್ತಿದ್ರು. ಸಿದ್ದರಾಮಯ್ಯನವ್ರನ್ನ ಏಕಾಏಕಿ ಹಿಂಗೆ ಇಳಿಸೋದ್ರಿಂದ ನಮ್ಮ ಸ್ವಗ್ರಾಮದವ್ರಿಗೆ ತುಂಬ ನೋವು ಉಂಟಾಗಿದೆ ಸರ್. ಸಿದ್ದರಾಮಯ್ಯನವ್ರನ್ನ ಈ ರೀತಿ ನಡ್ಸ್ಕೋಬೇಕಾಗಿತ್ತು. ಅವ್ರನ್ನ ಮನವರಿಕೆ ಮಾಡಿ ಅವರನ್ನೇ 5 ವರ್ಷ ಮುಂದುವರಿಸ್ಬೋದಾಯಿತು. DK ಶಿವಕುಮಾರ್ ಅವ್ರಿಗೆ ವಯಸ್ಸಿತ್ತು, ಸಿದ್ದರಾಮಯ್ಯನವ್ರಿಗೆ ವಯಸ್ಸು ಹೆಚ್ಚಾಗಿತ್ತು. ಈ ಬಾರಿ ಪೂರ್ಣಾವಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮಾಡಿ ನೆಕ್ಸ್ಟ್ 2028ಕ್ಕೆ DK ಶಿವಕುಮಾರ್ ಅವ್ರನ್ನ ಮಾಡ್ಬೋದಾಯಿತು. ಅದರಲ್ಲೇನು ತಪ್ಪಿರಲಿಲ್ಲ. ಎಲ್ಲರೂ ಒಪ್ಕೊಳ್ಳೋರು, ಹೈಕಮಾಂಡ್ ಇದಕ್ಕೆ ಬದ್ಧರಾಗಿದ್ದಾರೆ ಸಿದ್ದರಾಮಯ್ಯನವರು. ಆ ರೀತಿಯಲ್ಲಿ ಒಂದು ಸಂತೋಷವಾಗಿದೆ ಅಷ್ಟೇ. ಸಿದ್ದರಾಮಯ್ಯನವರು ಮಾತಿಗೆ ತಪ್ಪಿಲ್ಲ. JDSಲಿದ್ದಾಗಲೂ ಅಷ್ಟೇ, ಈಗಲೂ ಅಷ್ಟೇ, ಕಾಂಗ್ರೆಸ್ಲಿದ್ದಾಗಲೂ ಅಷ್ಟೇ. ಮಾತಿಗೆ ತಪ್ಪದಂಥ ಏಕೈಕ ವ್ಯಕ್ತಿ, ಏಕೈಕ ರಾಜಕಾರಣಿ ಅಂದರೆ ಸಿದ್ದರಾಮಯ್ಯನವ್ರು ಮಾತ್ರ. ಸಿದ್ದರಾಮಯ್ಯನವರು ಕೊಟ್ಟು ಮಾತಿಗೆ ತಪ್ಪಿಲ್ಲ. 5 ಯೋಜನೆಗಳನ್ನು ಪೂರೈಸಿರೋ ಅಂಥ ಇಂಡಿಯಾದ ಯಾವುದಾದ್ರೂ ರಾಜಕಾರಣಿ ಇದ್ದರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. ಇದನ್ನು ಹೆಮ್ಮೆಯಾಗಿ ಹೇಳ್ಬೋದು. ಸಿದ್ದರಾಮಯ್ಯನವರಂಥ ನಾಯಕರನ್ನ ಇಂದು ನೋಡೋಕ್ಕಾಗಲ್ಲ, ಮುಂದೆ ನೋಡೋಕ್ಕಾಗಲ್ಲ. ಸಿದ್ದರಾಮಯ್ಯನವರ ನಾಯಕನ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಒಂದು ಶಕ್ತಿ ಅನ್ಬೋದು. ಆನೆ ನಡೆದದ್ದೇ ದಾರಿ ಅನ್ಬೋದು ಸಿದ್ದರಾಮಯ್ಯನವ್ರು. ಆ ಥರ ಸಿದ್ದರಾಮಯ್ಯನವರಿಂದ ಒಂದು ಜಾತಿ, ಒಂದು ಜನಾಂಗ ಇಲ್ಲ, ಇಡೀ ಸಮುದಾಯವೇ ಅವರ ಹಿಂದೆ ಇದೆ. ಕರ್ನಾಟಕಕ್ಕೆ ಸಿದ್ದರಾಮಯ್ಯನವಂಥರ ನಾಯಕರನ್ನ ನಾವು ನೋಡ್ತಾ ಇರೋದು, ನಮ್ಮೂರಿಂದ ಕೊಡುಗೆ ಕೊಟ್ಟಿರೋದು ನಮಗೆ ಹೆಮ್ಮೆ ಅನಿಸಿದೆ. ದುಃಖ ಆಗಿದೆ ಸರ್, ದುಃಖ ಆಗಿದೆ. ಆದರೆ ಏನಂದರೆ ನಮ್ಮ ಸಿದ್ದರಾಮಯ್ಯನವರು ಕೊನೆಗಳಿಗೆಲ್ಲೂ ಅಧಿಕಾರದ ಆಸೆಯಿಂದೇ ಹೋಗಲಿಲ್ಲ. ಮಾತಿಗೆ ಹೈಕಮಾಂಡ್ಗೆ ಕೊಟ್ಟಿದ್ದೇನೆ, ಅದಕ್ಕೆ ಬದ್ಧವಾಗಿದ್ದೇನೆ ಅಂತ ಈಡೇರಿಸಿದಾರಲ್ಲ, ಅದು ನಮಗೆ ಸಂತಸ ತಂದಿದೆ. 20 ವರ್ಷ 30 ವರ್ಷದಿಂದ ಅವರಟ್ಲೇ ಇದ್ದೆ ಸರ್ ನಾವು. ಹೆಂಗೆ ಸಿದ್ದರಾಮಯ್ಯ ಅವರು? ಸಿದ್ದರಾಮಯ್ಯ ಹೆಂಗೆ ನಮ್ಗೆ ಸಹಾಯ ಇದು ಮಾಡ್ತಿದ್ರು ದುಡ್ಡು ಕಾತ್ನಲ್ಲಿ. ಏನಪ್ಪ ನಾವು ಬಡವರು, ಏನು ಮಾತಾಡೋಮಪ್ಪ, ನಾವು ಮಾತಾಡೋಕ್ಕಾಗಲ್ಲ. ಇವಾಗ ಅವರು CM ಸ್ಥಾನದಿಂದ ಇಳಿತವ್ರೆ. ನಿಮ್ಮ ಊರವರು, ನಿಮ್ಮ ಜೊತೆಯಲ್ಲಿ ನಿಮ್ಮ ಬೆಳೆದವರು ಹೇಗೆ ಅನಿಸ್ತದೆ? ಹೇಗೆ ಅನಿಸ್ತದೆ, ನಾವು ಬಳಸ್ತೀವಿ. ಸರಿಯಪ್ಪ, ಈಗ ಈ ಥರ ನಮಗೆ ನಮ್ಮ ಗೌಡ್ರು ಅಂತ. ಸರಿಯಪ್ಪ, ಬೇಜಾರಾಗ್ದೆ ಏನಾದ್ರು? ಎಷ್ಟು ಬೇಜಾರೈತೆ? ಅಯ್ಯೋ ಬೇಜಾರೈತೆ ಬಿಡಿ ಸಮಯ ಮಾತಾಡೋಕ್ಕಾಗಲ್ಲ. ಈಗ ನೋಡಿ ಸರ್, ಅದು ಭ್ರಷ್ಟತೆ ಅನಾಚಾರ್ಯರ ರಾಜೀನಾಮೆ ಕೇಳಿ ಏನು ಇಲ್ಲದೆ ರಾಜೀನಾಮೆ ಕೊಡೋಕೆ ಹೆಂಗಾಗುತ್ತೆ ಸರ್ ಅದು? ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಆಘಾತ ಅಲ್ವಾ? ರಾಜ್ಯದ ಜನತೆಗೆ ಒಂದು ನೋವಲ್ವಾ? ಈಗ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ. ಸುದೀರ್ಘ 8 ವರ್ಷ ಅರಸು ದಾಖಲೆ ಮುರಿದ್ರು, ಎಲ್ಲನೂ ಮುರಿದ್ರು, ಬಜೆಟ್ ಮಂಡನೆ ಮಾಡಿದ್ರು, ಒಳ್ಳೆ ಹೆಸರು ಮಾಡಿದ್ದಾರೆ. ಭ್ರಷ್ಟತೆ ಇದ್ದು ನಾನತ್ವ ಇದ್ದರೆ ಅವ್ರಿಗೆ ಏನಾದ್ರು ಈಗ ನೋಡಿ, ರಾಜ್ಯದಲ್ಲಿ ಸಚಿವರಾಗಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋ ಸಚಿವ ಸಂಪುಟದಲ್ಲಿ ಯಾರು ಮಾತಾಡಿರೋದು ನೋಡಿದಾರೆಯಾ? ಇವತ್ತು ರಾಜಕಾರಣದಲ್ಲಿ ಅಂಥ ಏಕೈಕ ನಾಯಕ ಯಾರಿದ್ದಾರೆ ನೋಡಿ? ಒಬ್ಬ ಮಾಸ್ ಲೀಡರ್ನ ಕೊಂಡೋಗಿ ವಿನಾಕಾರಣ ಕೆಳಗಿಳಿಸ್ಬಾರ್ದು. ಈಗ ನೋಡಿ, 137 ಸೀಟ್ ಇತ್ತು, ಈಗ 37 ಸೀಟಿಗೆ ಬದುಕತ್ತೆ. ಈಗ ಭಾರತ ಜನತಾ ಪಾರ್ಟಿಗೂ JDSಗೂ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್ ಇಳಿದ್ರೆ ಕಾಂಗ್ರೆಸ್ ನೋಡಿ ಹೆಂಗೆ ಸದಾ ಬಿಡಿದ್ದಾರೆ. ಈಗ JDSನವರು ಕಾಂಗ್ರೆಸ್ ಕುಮಾರಣ್ಣ ಬರ್ಕತ್ತಿದ್ದ 70ರಿಂದ 80 ಸ್ಥಾನ ಅವ್ರು ತಗೋಬೋದಾರೆ ನೋಡಿ. ನೆಕ್ಸ್ಟ್ ಅತಂತ್ರ, ಕಾಂಗ್ರೆಸ್ ಅಂತೂ ಅತಂತ್ರ ನೋಡಿ. ಇವತ್ತು ರಾಜ್ಯದಲ್ಲಿ ಇವತ್ತು ನಮ್ಮ ಸಿದ್ದರಾಮಯ್ಯನವರ ಇಳಿಸ್ಲಿ ಆಗಲಿ ಹೋಗಲಿ, ಇವತ್ತು ದಲಿತ ಕೋಟಿಗೆ ನ್ಯಾಯ ಆಗಿಲ್ವಾ? ದಲಿತ ಪರಮೇಶ್ವರಕ್ಕೆ ಕೊಳ್ಳಿ, ಮುನಿಯಪ್ಪನ DCM ಮಾಡಲಿ, ಪರಮೇಶ್ವರನ CM ಮಾಡಲಿ. ಯಾಕೆ ಕೈಯಿಂದ ಓಟ್ ಹೊಡ್ಕೊತವೆ? ಬಿಡಿ ಸಾಹೇಬರು ಹೋಗಲಿ ಬಿಡಿ, 8 ವರ್ಷ ಆಡಿದರು. ಇವತ್ತು ರಾಜ್ಯದ ಮಾಸ್ ಲೀಡರ್ ಹಾಕೊಂಡಾಗ ಏಕೈಕ ನಾಯಕನಿಗೆ ಇದ್ದಕ್ಕಿದ್ದಲ್ಲಿ ಇಷ್ಟ ಆಗತ್ತಲ್ವ? ಇದು ಆಗತ್ತಲ್ವ ಸರ್? ಈಗ ರಾಜ್ಯದಲ್ಲಿ ಸುಮಾರು
7 ಕೋಟಿ ಕನ್ನಡಿಗರ ಮನಸ್ಸು ಗೆದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ 2 ಸತಿ ಮುಖ್ಯಮಂತ್ರಿಯಾಗಿ 2 ಸತಿ 2 ಸತಿ ಡೆಪ್ಟಿ ಸಿ ಎಮ್ ಆಗಿ 2 ಸತಿ ವಿರೋಧ ಪಕ್ಷದ ನಾಯಕನಾಗಿ ಇವತ್ತು ರಾಜ್ಯ ಆಳಿದಂಥ ಏಕೈಕ ನಾಯಕನ ಮಹಾನಾಯಕನ ಒಬ್ಬ ಅಂಬೇಡ್ಕರ್ ಸಂವಿಧಾನದಲ್ಲಿ ನಡೆದಂಥ ಏಕೈಕ ನಾಯಕನ ತತ್ವ ಸಿದ್ಧಾಂತದಲ್ಲಿ ನಡೆದಂಥ ಒಬ್ಬ ಮಹಾ ಮಾಸ್ ಲೀಡರ್ ಇವತ್ತು ಇಳಿಸಿದಂಥ ಈ ಕಾಂಗ್ರೆಸ್ ಪಕ್ಷದ ನಾಚಿಕೆ ಆಗಲ್ವ? ಭ್ರಷ್ಟಾಚಾರ ಇದೆಯಾ ಹೇಳಿ ಫಸ್ಟು? ಭ್ರಷ್ಟಾಚಾರ ಇದೆಯಾ? ಇಲ್ಲ ಸರ್ಕಾರ ದುರುಪಯೋಗ ಪಟ್ಟು ಜೈಲಿಗೆ ಹೋಗಿದ್ದಾರೆ ಅವರು, ಇಲ್ಲ ಇಡಿ ದಾಳಿ ಆಗಿದೆಯಾ? ಕಾನೂನಾತ್ಮಕವಾಗಿ ಸರ್ಕಾರ ಕೊಂಡೋಗಿ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿ ತಗೋಯ್ತಿರಲ್ಲ. 2028ಕ್ಕೆ 150 170 ಸೀಟ್ ಗೆಲ್ತಿತ್ತಲ್ಲ, ಯಾಕೆ ಹಿಂಗೆ ಮಾಡೋರು? ನಾವು ಹೇಳೋದಿಷ್ಟೇ, ಸೋನಿಯಾ ಮೇಡಮ್, ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಗಾಂಧಿಗೆ ಹೇಳೋದಿಷ್ಟೇ, ನಿಮ್ಮ ಎಚ್ಚರಿಕೆ ಇರಬೇಕು. ಕಾಂಗ್ರೆಸ್ಸಿನ ಕಾಪಾಡೋಕ್ಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವ್ರು ಉಳಿಸ್ಕೊಂಡ್ರೆ ಮಾತ್ರ ಕಾಂಗ್ರೆಸ್ಗಳಿಗೆಲ್ಲ, ಇಲ್ಲದ್ರೆ ಉಳಿಗಲ್ಲ ಇಲ್ಲ ಸರ್. ಈಗ ನಿಮ್ಮ ಊರಲ್ಲಿ ಸರ್ ಒಂಥರ ಎಲ್ಲ ಮನೆ ಸೈಲೆಂಟ್ ಆಗಿಬಿಟ್ಟಿದೆ, ಸಿ ಎಮ್ ಅವ್ರಿಗೆ ಏನು ಮಾಡ್ತಾರೆ ಸರ್? ಅಂಥ ಕೆಲಸ ಮಾಡಿದೆ, ಎಲ್ಲ ವರ್ಗದ ನಾಯಕರಿಗೂ ಮಾಡಿದ್ದಾರೆ. ಇಲ್ಲಿ ಯಾರು ಏನು ಒಬ್ಬರು ನೋವು ಕೊಟ್ಟಿಲ್ಲ. ಅವ್ರ ಮನೆತನಗಳು ಅಷ್ಟೇ, ಅವ್ರ ಮನೆತನಗಳಿಗೆಲ್ಲ ಒಬ್ಬರು ಯಾರೋ ಒಂದು ಊಟ ಕಾಲ ತಿರುಗಾಡಿಲ್ಲ. ಅವ್ರು ಎಷ್ಟೆಲ್ಲ ಸರ್ಕಾರದ ಸವಲತ್ತುಗಳು ಏನದ ಅಷ್ಟೇ, ಅವ್ರ ಮನೆಯವ್ರಿಗೂ ಅಷ್ಟೇ. ಯಾರು ಪ್ರಜೆಗಳಿಗೆ ಅವ್ರ ಮನೆಯವರು ಅಂತ ಅವ್ರು ದೊಡ್ಡ ಕೋಟ್ಯಾಂತರ ರೂಪಾಯಿನ ಕಾರ್ ಏನು ತಗೊಟ್ಟಿಲ್ಲ. ಅವ್ರು ಹೆಂಗೆ ಹಂಗೆ ಯಾರು ಹೆಂಗೆ ಇಸ್ಬೇಕು ಹಂಗೆ ಸರ್. ಅದು ರಾಜಕಾರಣ ಏನು ಮಾಡಬೇಕು, ರಾಜಕಾರಣದಲ್ಲಿ ಏನು ಮಾಡಬೇಕು, ಸರ್ಕಾರದಲ್ಲಿ ಏನು ಸಿಕ್ಕುತ್ತೆ ಅದನ್ನು ಮಾತ್ರ ಪಾಲನೆ ಮಾಡಿರೋ ಹೊರತು ಸರ್ಕಾರನ ಕೊಂಡೋಗಿ ಅವರು ದುರುಪಯೋಗ ಯಾವಾಗಲೂ ಪಡಿಸ್ಕೊಂಡಿಲ್ಲ. ಓದ್ತಿದ್ದು ಹಾಂ. ಈಗ ಅವ್ರು ಸಿ ಎಮ್ ಆಗಿದಾರಲ್ಲ, ಅವಾಗ ಹೆಂಗಿದ್ರು ನಿಮ್ಮ ಜೊತೆ ಸಿಕ್ಕಿದಾಗ? ಚೆನ್ನಾಗಿದ್ದು. ಇಬ್ಬರು ಎಷ್ಟನೇ ಕ್ಲಾಸ್ ಗಂಟೆ ಒಟ್ಟಿಗೆ ಓದಿದ್ರಿ? 3ನೇ ಕ್ಲಾಸ್ ಗಂಟೆ ಓದಿದ್ದೆ. ಅದರಲ್ಲಿ ಏನೋ ಒಂದು ಸಂದರ್ಭ ಕೊಕ್ಕಾಡಾಗ ನಾನು ಕೊಟ್ಟು ಇನ್ನೊಬ್ಬ ಮೊಕನ ಬಿದ್ದುಬಿಟ್ಟ. ನನ್ನೇ ಸುಳ್ಳು ಹೇಳ್ಬಿಟ್ಟು ಒಬ್ಬ ರಾಜಪ್ಪ ಅಂತ ಹೋಗಿರ್ರವ. ನಿಮ್ಮನ್ನ ಆಟ ಆಡ್ಬೇಕಾದ್ರೆ ನಿಮ್ಮ ಸಿಕ್ಸ್ಬಿಟ್ಟಿದ್ರಾ? ನಾನು ನಿಮಗೆ ಕೊಟ್ಟು ನೀವು ಹೋಗಿ ಹಿಡಿದ್ರಲ್ಲ, ಆ ಹುಡುಗ ಬಿದ್ದುಬಿಟ್ಟು ಹುಡುಗ ನಡಿಯೋಕೆ ಹೋದಾಗ ನನ್ನ ಮೇಲೆ ಅಪಾರ ಬಂದ್ಬಿಟ್ಟು ತಾದಾಕ್ಬಿಟ್ಟು ಅವರು ಅಷ್ಟೊತ್ತಿಗೆ ಕುಪ್ಪ ಹಾಲ್ಕೊಂಡ್ರು. ಅವ್ರು ಇಲ್ಲೇ ಇದ್ದಿದ್ರೆ ಬಿಡ್ತೀನಿಲ್ಲ. ಓಸು ಅವ್ರ ಜೊತೆಲಿ ಕರ್ಕೊ ಓಸೋರು ಏನಿಲ್ಲ ಅಂತ ಹೇಳಿ ಆಗ್ಬಿಟ್ಟು ಎಲ್ಲ ಚೆನ್ನಾಗಿ ಓದ್ತಾಯಿದ್ದ. ಸ್ವಾಮಿ ನಮ್ಮ ಸಾಹೇಬ್ರಿಗೆ ಏನಂದ್ರೆ ಮಾತಕ್ಕೊಂದ್ಸಲ ಬೆಲ ಕೊಟ್ಟರೆ ಹೊರತು ಸತ್ಯವಂತನ ಹರಿಶ್ಚಂದ್ರನ ಈಗ ಕೊಟ್ಬಿಟ್ನ ರಾಜಕೀಯ ರಾಜೀನಾಮೆ ಅಂತಾರೆ ಅಂದ್ಬಿಟ್ಟು ಅವನ ಪ್ರೀತಿ ಅಭಿಪ್ರಾಯದಿಂದ ಕೊಟ್ಟಿರೋದು. ಜನ ಕೇಳ್ಕೊ ಮಾತಿಂದ ಕೊಟ್ಟಿಲ್ಲ ಸಾಹೇಬರು. ಅವ್ರು ಇಷ್ಟಪಟ್ಟು ಕೊಟ್ಟಿರೋದು. ಅವ್ರು ಸಂತೋಷದಿಂದ ಕೊಟ್ಟಿರೋದು. ಈಗ ಮುಂದುವರಿಬೇಕಾಗಿದ್ದಂತೀರಾ? ಮುಂದುವರಿಬೇಕಾಗಿತ್ತು. ಇನ್ನು ಸ್ನೇಹ ಭಾಗದಲ್ಲಿ ಅವನು ಇಬ್ಬರು ಜೊತೆ ಸ್ನೇಹ ಮಾತು ಏನೋ ಪ್ರೇಮ ಭಕ್ತಿ ಪ್ರೀತಿ ಕೊಡ್ತ ಹಿಂಗಾಗ್ಬಿಟ್ಟದಲ್ಲ ಅಂತ ಬೇಜಾರು ಅಷ್ಟೇ, ಇನ್ನೇನು ಇಲ್ಲ. ನಮ್ಮ ಸೌಲಭ್ಯ ಚೆನ್ನಾಗಿತ್ತು ರೈತರಿಗೆ. ಒಂದು ಸ್ವಲ್ಪ ಗೊಬ್ಬರ ದೊರಕಿಸ್ಕೊಡೋದಿಲ್ಲ. ಮುಂದೆ ಯಾವ ಸರ್ಕಾರ ಬಂದ ಈ ಥರ ಸೌಲಭ್ಯ ಮಾಡ್ಕೊಡೋಕ್ಕಾಗಲ್ಲ. ಇನ್ನೇನು ಇಲ್ಲ. ಆಮೇಲೆ ಸರ್ ನಿಮ್ಗಳಿಗೆ ಏನೇನು ಒಳ್ಳೇದು ಮಾಡ್ಕೊಟ್ಟಿದ್ದೀರಾ ಸರ್? ನಮಗೇನು ತೊಂದರೆ ಇರಲಿಲ್ಲ ಸರ್. ನಮ್ಗೆ ರಸ್ತೆ ಆಗಲಿ ಮನೆ ಆಗಲಿ ಯಾವುದೇ ಆಗಲಿ ಸೌಲಭ್ಯ ಚೆನ್ನಾಗಿತ್ತು. ಇವಾಗ ಹಿಂಗಾಯ್ತಲ್ಲ ಅಂತ ನಮಗೂ ಒಂದು ಸ್ವಲ್ಪ ಬೇಜಾರಾಯ್ತದ. ಸಿದ್ದರಾಮಯ್ಯವ್ರು ಬಂದಾಗ ಏನೋ ಕೇಳ್ತೀರಾ ಸರ್? ಏನಕ್ಕೆ ಆದ್ರೆ ಅವ್ರು ಏನು ಮಾಡೋಕ್ಕದ್ದು ಅವ್ರು ಅಂತ ನಡ್ಕೋಬೇಕು. ಅವರು ಈಗ ಮೊದಲೇ ಮಾತು ಕೊಟ್ಬಿಟ್ಟವ್ರೆ. ಮಾತು ಕೊಟ್ಟ ಮಾತನಾದ ನಡ್ಕೋದ್ರು ಅವರು. ಇನ್ನೇನು ಮಾಡೋಕ್ಕಲ್ಲ. ಎಷ್ಟು ಬೇಜಾರಾಗ್ತಿದೆ? ಎಷ್ಟು ಬೇಜಾರೇನೋ ಚೆಂದಾಗೆ ಬೇಜಾರು ಸರ್. ಏನು ಮಾಡ್ರಿ? ಏನು ಮಾಡ್ರಿ? ಬನ್ನಿ ನಡ್ಕೋದ್ರು. ನಾಲ್ಕು ನಡ್ಕೋದ್ರು. ಆಯಿತು, ಒಳ್ಳೇದಾಗಲಿ. ನೆನ್ಸ್ಕೊಂಡು ಅಳ್ತೀರ ಅವ್ರನ್ನಲ್ಲಿ? ನಮ್ಮ ಭಾಗದಲ್ಲಿ ಎಲ್ಲಕ್ಕೂ ಅನುಕೂಲ ಮಾಡ್ಕೊಡ್ತಿರು ಸರ್ ನಮ್ಗೆ. ಇನ್ನೇನು ಇಲ್ಲ. ಇದೊಂದು ಸೌಲಭ್ಯ ಚೆನ್ನಾಗಿ ಮಾಡ್ತಿರು. ರಾಜೀನಾಮೆ ಕೊಟ್ಟಿದ್ದಾರೆ. ಹೈಕಮಾಂಡು ಸೂಚನೆಯಂತೆ ರಾಜೀನಾಮೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವ್ರು ಕೊಡಿ ಅಂದರು, ಕೊಟ್ಟಿದ್ದಾರೆ. ಅದರಲ್ಲಿ 6-7 ಕೋಟಿ ಜನಗಳು ಅವರು ರಾಜೀನಾಮೆ ಕೊಟ್ಟ ಮೇಲೆ ಸ್ವಲ್ಪ ಭಾರಿ ಕಷ್ಟ ವಾತಾವರಣ ಸ್ಟಾರ್ಟ್ ಆಗಿದೆ. ಇದು ಏಕತರಂ ಡಿಸಿಷನ್ ತಗೋಬಾರ್ದಾಗಿತ್ತು ಹೈಕಮಾಂಡ್ನವರು ಕೊಡಿ ಅಂತ. 2 ವರ್ಷ ಮುಂದರಿಸಿ ಕೊಟ್ಟಿದ್ರೆ ನೆಕ್ಸ್ಟು ಅಧಿಕಾರಕ್ಕೆ ಬರೋದು 130-140 ಸೀಟ್ ಬರೋದು. ಇವ್ರ ನೇತೃತ್ವದಲ್ಲಿ ಯಾರಾದರೂ ಸಿ ಎಮ್ ಆಗ್ಬೋದಾಗಿತ್ತು. ಇವ್ರಿಗೆ ಏಕತರಂ ರಾಜೀನಾಮೆ ಕೊಡಿ ಎಂದು ಹೈಕಮಾಂಡ್ ಎಲ್ಲೋ ಒಂದು ಕಡೆ ತಪ್ಪು ಇದಾಗಿದೆ. ತುಂಬ ದುಃಖದಲ್ಲಿದ್ದಾರೆ ಸರ್. ನಮ್ಮೂರಲ್ಲೆಲ್ಲ ದುಃಖದಲ್ಲೇ ಇದ್ದಾರೆ. ಮತ್ತು ಗ್ರಾಮ ಅಲ್ವಾ, ಈ ಗ್ರಾಮದಲ್ಲಿ ಹುಟ್ಟಿರೋರಲ್ವಾ, ಅವರೇ ಸರ್. ಸಿದ್ದರಾಮಯ್ಯ ನಿಮ್ಮ ಮನೆಗೆ ಹತ್ರ ಬಂದಿದ್ದಾರೆ? ಹಾಂ, ಬಂದಿದ್ದಾರೆ ಸರ್.
ಹಿಂಗೆ ಹೋಯ್ತಿದ್ದು ಮನೆಗೆ, ಅವ್ರ ಮನೆಗೆ. ಇಲ್ಲಿ ನಿಂತ್ಕೊಂಡು ನೋಡೋರು, ಏನರಲ್ಲ ಅನ್ನೋರು. ನಾವು ದಾಯ್ದಿಗಳು ಸರ್, ನಾವು ದಾಯ್ದಿಗಳು. ಬಂದಿದ್ರು ಒಂದು ಸಾರಿ. ಅದಷ್ಟು ಹೇಳ್ತಿದ್ರೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಹೌದು ಸರ್. ಏನಕ್ಕೆ ಅಷ್ಟು ಅಲ್ಲೋ ನೀವು ಸರ್ ಅವ್ರ ಕೊಡುಗೆ ಅಪಾರವಾದಂಥ ಕೊಡುಗೆ ಸರ್. ಕರೆಂಟ್ ಬಿಲ್ ಕಟ್ಟೋಕ್ಕಾಗಲ್ಲ ರೈತರುಗಳು. ಹೆಂಗೋ ಈಗ ಕೂಲಿಗೆ ಹೋಗಿದ್ದು ಬಂದರು, ಲೈಟ್ ಬಿಲ್ ಫ್ರೀ 200 ಯೂನಿಟು. ಅಕ್ಕಿ ಕೊಟ್ಟರು, ಏನು ಕೊಡಬೇಕು? ಬಸ್ ಫ್ರೀ. ಕಾಲೇಜ್ ಮಕ್ಕಳು ಹೊಟ್ಟೆಪಾಡಿಗೆ ಅಕ್ಕಿ ಬೇಕು, ಅಕ್ಕಿ ಕೊಟ್ಟಿದ್ದಾರೆ. ಅದೊಂದು ಮರೆಯೋಕ್ಕಾಗಲ್ಲ ನಾವು. ನಮ್ಗೆ ಯಾವುದೋ ಆಸ್ತಿ ಹಣ ಏನೂ ಇಲ್ಲ, ಕೂಲಿ ಮಾಡೋದು. ಅದರಿಂದ ಅವ್ರು ಕೊಟ್ಟಿರೋದನ್ನ ನಾವು ಇವಾಗಲೂ ತಿಂತಿದ್ದೀವಿ, ಅದನ್ನ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇದು ಹೈಕಮಾಂಡ್ನವರು ಈ ಥರ ನಿರ್ಧಾರ ತಗೋಬಾರ್ದಾಗಿತ್ತು. ಬೀಗರದಲ್ಲೇ ಸ್ವಲ್ಪ 2 ವರ್ಷ ಕಾದು ನೋಡಿ ತಗೋಬೇಕಾಗಿತ್ತು. ಎತ್ತಿನವರೆಗಿನ DCM ಮಾಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಮಾಡಲಿ ಸರ್, ರಾಜಕೀಯದಲ್ಲಿ ಬೆಳಿಬೇಕು, ಬೆಳೀಲಿ. ಆದರೂ ನಮ್ಮ ಸಾಹೇಬರು 2 ವರ್ಷ ಇರಬೇಕಾಗಿತ್ತು ಸರ್. ಈ ಸಿಚುವೇಶನಲ್ಲಿ ರಾಕೇಶ್ ಅವ್ರು ಇದ್ದಿದ್ರೆ ಏನೇನು ಮಾಡ್ತೀರಾ ಸರ್? ರಾಕೇಶ್ ಅವ್ರು ಇದ್ದಿದ್ರೆ ಏನೂ ಮಾಡ್ತಿರ್ಲಿಲ್ಲ. ಆದರೂ ಒಂಥರ ನಮಗೂ ಇಷ್ಟೊತ್ತಿಗೆ ಧೈರ್ಯ ಇರೋದು, ಸಾಹೇಬ್ರಿಗೂ ಒಂಥರ ಬಲ ಇರೋದು. ಇನ್ನೂ ರಾಕೇಶ್ ಇವರು ಇದ್ದು ಅವರು ಇದ್ದರೆ ಇಲ್ಲ, ರಾಜೀನಾಮೆ ಕೊಡಿಸ್ತಿರ್ಲಿಲ್ಲ. ರಾಕೇಶ್ ಅವರು ಇದ್ದರೆ ರಾಜೀನಾಮೆ ಕೊಡಿಸ್ತಿರ್ಲಿಲ್ಲ. ಜನಗಳನ್ನ ಆಲೈಸೋರು, ಏನು ಎತ್ತು ಅಂತ ಕೇಳೋರು. MLAಗಳು ಇವರು ಪರ ಇರಾಗ ಅವ್ರಿಗೆ ಪಾಪ ಎಷ್ಟು ನೋವಾಗಿರಲ್ಲ, ನಮಗೆ ಇಷ್ಟು ನೋವಾಗಿದೆ. MLAಗಳಿದ್ದಾರೆ, 130 ಸೀಟ್ MLAಗಳಿದ್ದಾರೆ. ಅವ್ರನ್ನ ಹಿರಿಯವರು ಅಂತ ತಿಳ್ಕೊಂಡಿದ್ದಾರೆ ಅವರೆಲ್ಲ. ಅವ್ರಿಗೆಲ್ಲ ಒಳ್ಳೇದಾಗಲಿ, ಮುಂದೆ ಬರೋರು ಒಳ್ಳೆ ಕೆಲಸ ಮಾಡ್ಕೋಬೋಗ್ಲಿ, ನಮ್ಮ ಅಭಿಪ್ರಾಯ ಸರ್. ಭಾಗ್ಯ ಏನು ಹೇಳಮ್ಮಪ್ಪ, ಇನ್ನೂ 2 ವರ್ಷ ಆಳಿದ್ರೆ ಸರಿಯಾಗೋದು. ನಮ್ಗೆ ಯಾರನ್ನೂ ನಮ್ಮ ಊರಿಗೆ ಯಾರನ್ನೂ ಇದು ಮಾಡಾರಕ್ಕಪ್ಪ. ಎಷ್ಟು ವರ್ಷದಿಂದ ಸಿದ್ದರಾಮಯ್ಯ ನೋಡ್ತಿದ್ದೀರಾ ನೀವು? ಸಿದ್ದರಾಮಯ್ಯನ ಅವರು ಅಷ್ಟಿನಿಂದ ಇಷ್ಟುದ್ದ ಓದಕ್ಕೆ ಹೋಯ್ತಿದ್ರಲ್ಲ ಆ ತಮ್ಮಿಂದ ನೋಡಿ. ಇನ್ನೂ 2 ವರ್ಷ ಇದ್ರು ಸರಿ. 2 ವರ್ಷ ಇದು ಸರಿ ಅಂತೀರಾ? ಕೊಡಬಾರ್ದಾಗಿತ್ತು, ಬೇಜಾರೇ ಆಗೋಯ್ತು ಕಪ್ಪ. ಇರಬೇಕಾಯ್ತು. 2 ವರ್ಷ ಇದ್ರೆ ನಮ್ಗೆ ಏನೇನು ಇದು ಮಾಡ್ಕೊಟ್ಟಿದ್ದಾರೆ ನಿಮ್ಮ ಊರುಗಳಿಗೆ? ಊರುಗಳ್ಗೆ ರೋಡ್ ಮಾಡ್ಸಾರ, ದೇವಸ್ಥಾನ ಕಟ್ಸಾರ, ಎಲ್ಲನೂ ಮಾಡಾರಕ್ಕಪ್ಪ. ನಮಗೆಲ್ಲ ಅನುಕೂಲವಾಗಿ ಮಾಡ್ಕೊಂಡು ನಮ್ಮ ಅಕ್ಕ ಮರಿಗೆಲ್ಲ ಮಾಡ್ಕೋಬೇಕಾಯ್ತು. ನಮ್ಮ ಊರಲ್ಲಿ ಸೌಕರ್ಯ ಚೆನ್ನಾಗಿತ್ತು, ಇರಬೇಕಿತ್ತು ಅವರು. ಈಗ ರಾಜೀನಾಮೆ ಕೊಟ್ಬಿಟ್ರಲ್ಲ, ಬೇಜಾರ? ನಮಗೆ ಬೇಜಾರು ಸರ್, ಬೇಜಾರಾಯ್ತದೆ ನಮಗೆ. ಊರಿನವರು ನಮ್ಗೆ ಚಿಕ್ಕಪ್ಪನಾಗಬೇಕು. ಈಗ ನಿಮ್ಮ ಚಿಕ್ಕಪ್ಪ CM ಸ್ಥಾನದಿಂದ ಇಳಿದವ್ರು. ಅದಕ್ಕೆ ನಮ್ಗೆ ಬೇಜಾರು. ಇರಬೇಕಿತ್ತು ಇನ್ನು 2 ವರ್ಷ ಅವರು ಸರ್. 2 ವರ್ಷ ಇದ್ದಿದ್ರೆ ಎಲ್ಲ ಊರೆಲ್ಲ ಖುಷಿ ಪಡಮು. ಇನ್ನೊಂದು ಸತಿ ಗೆದ್ದಿದ್ರು, ಇನ್ನೂ ಅವ್ರಿಗೆ ವಯಸ್ಸಾಗಿತ್ತು, ಇನ್ನೂ ಒಂದು ಸತಿ ಗೆದ್ದು ಬರ್ನಿ ಅಂತ ಹೇಳಮು. ಅವರು ಇಷ್ಟ ಅದೃಷ್ಟ ಇದ್ದರೆ ಗೆದ್ದು ಬರೋರು, ಇಲ್ಲದೆ ಇದ್ರೆ ಮನೇಲಿರೋರು, ಅವ್ರ ಮಗ ಬರೋರು. ಈಗ ಅವರು ನಮ್ಗೆ ಇಳಿದೋದಕ್ಕೆ ಬೇಜಾರು ಸರ್ ನಮಗೆ. ರಾಕೇಶ್ ಅವರು ಇದ್ದಿದ್ರೆ ನಮಗೆ ಅವರು ಎದ್ ಕೈಯ ಸರ್, ಅವ್ರಿಗೆ ಬಲಗೈ ಅವರು, ಅವ್ರಿಗೆ ನಮ್ಮ CMಗೆ ಬಲಗೈ ಅವರು. ಅವರು ಆಗ್ತಿರ್ಲಿಲ್ಲ ಸರ್. ಇಡೀ ಊರೆಲ್ಲ ಜನ ಎಲ್ಲ ಖಾಲಿ ಇದೆ. ಎಲ್ಲೇ ಹೋಗೋರು ಸರ್, ಎಲ್ಲೆಲ್ಲ ಹೋಗೋರು. ಬೇಜಾರಾಗ್ಬಿಟ್ಟು ಬೇಜಾರು ಎಲ್ಲ TVಗಳು ನೋಡ್ತಾವ್ರೆ. ಎಲ್ಲ TVಗಳು ಹಾಕ ಕೂತವ್ರೆ. ರಾಜೀನಾಮೆ ಕಾಂಗ್ರೆಸ್ ಪಕ್ಷವ್ರು ತಗೋಬಾರ್ದಾಗಿತ್ತು, ಹೈಕಮಾಂಡು ತಗೋಬಾರ್ದಾಗಿತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯದ ಪ್ರಕಾರ ನೋಡೋದಾದರೆ ಇವತ್ತಿನ ರಾಜೀನಾಮೆ ಏನಾಗಿದೆ ಅಂದರೆ, ಒಂದು ಪ್ರಬಲ ಸಮುದಾಯದ ನಾಯಕರು ಇವರು, ಅಹಿಂದ ನಾಯಕರು ಒಂದು. ಆಮೇಲೆ ಒಂದು ಸಮಾಜ ಇವ್ರ ಹಿಂದೆ ಸಂಪೂರ್ಣವಾಗಿ ನಿಂತಿದೆ. ಈಗೇನಾಗುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷದ ಭವಿಷ್ಯ ನೋಡೋದಾದರೆ ಭವಿಷ್ಯ ತುಂಬ ನುಂಗಲಾರದ್ದು ತುತ್ತೆ ಅದು ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ಇಲ್ಲ. ಅದರಿಂದ ಇವತ್ತು ಏನಾದರೂ ನೆಕ್ಸ್ಟ್ ಏನಾದರೂ 2028 ಎಲೆಕ್ಷನ್ ಏನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದು ಬಹುತೇಕ ಕಷ್ಟನೇ. ಬಹುತೇಕ ಸಿದ್ದರಾಮಯ್ಯ ಅವರಿಗೆ DCM ಬೇರೆ ಕೊಡ್ತೀನಿ ಬೇಡ ಅವ್ರಿಗೆ. ಅದು ಅವರು ಇಚ್ಛೆನೂ ಇರಲ್ಲ ಅವ್ರಿಗೆ. ಯಾಕಂದರೆ ಯತೀಂದ್ರಣ್ಣ ಅವರು ಅಧಿಕಾರಕ್ಕೋಸ್ಕರ ಬಂದವರೇ ಅಲ್ಲ, ಅವ್ರದ್ದು ಇದ್ದದ್ದೇ ಬೇರೆ ಬೇರೆ ಥರ ಇದ್ದಿದ್ದವರು. ಹಾಸ್ಪಿಟಲ್ ಜನಸೇವೆ ಮಾಡ್ಕೊಂಡು ಇದ್ದವರು. ಬಟ್ ಕಾರಣಾಂತರಗಳಿಂದ ನಮ್ಮ ರಾಕೇಶ್ ಅಣ್ಣವ್ರ ಅಕಾಲಿಕ ಮರಣದಿಂದ ಅನಿವಾರ್ಯ ಆಯಿತು, ಬಂದರು. ಬಟ್ ಅವ್ರಿಗೂ ಅಧಿಕಾರ ಬೇಡ ಅವ್ರಿಗೆ. ಸಾಹೇಬ್ರೇ ಹೇಳೋರು, ರಾಕೇಶ್ ಅಣ್ಣ ಇದ್ದಿದ್ರೆ ಇವತ್ತಿನ ಸ್ಥಿತಿಗತಿಗಳಿಗೆ ಬರೋಕ್ಕೆ ಅವಕಾಶನೇ ಮಾಡಿಕೊಡ್ತಿರ್ಲಿಲ್ಲ. ಯಾಕಂದರೆ ರಾಕೇಶ್ ಅಣ್ಣ ಇದ್ದಿದ್ರೆ
23 ಚುನಾವಣೆಯಲ್ಲೂ ಸಂಪೂರ್ಣ ಅಧಿಕಾರ ಬಂದಿರೋದು. ಚಾಮುಂಡೇಶ್ವರಿ ಸೋಲ್ತಾನೆ ಇರಲಿಲ್ಲ ಸಾಹೇಬರು, ಆ ಥರ ನೋಡ್ಕೊಂಡಿರೋರು. ಇವತ್ತು ರಾಕೇಶ್ ಅಣ್ಣ ಇಲ್ಲದೆ ಇರೋದೇ ಒಂದು ಸ್ವಲ್ಪ ಸಮಸ್ಯೆನೇ ಸಾಹೇಬ್ರಿಗೆ. ಇವತ್ತು ಇಡೀ ಊರಲ್ಲಿ ಒಂಥರ ನೀರೋ ಮೌನ ಹೊರಿಸ್ಬಿಟ್ಟಿದೆ, ಎಲ್ಲೂ ಜನನೇ ಇಲ್ಲ, ಊರೆಲ್ಲ ಖಾಲಿ ಖಾಲಿ. ಸರ್, ಇದು ಒಂದು ನಮ್ಮೂರ ವಿಚಾರನಲ್ಲ. ನಾನು ನೋಡಿದ ಮಟ್ಟಿಗೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಆಡಿಟಿಂಗ್ ನಡೀತಿದೆ. ಅಲ್ಲಿ ನಮ್ಮ ಆಡಿಟರ್ ಬಂದ್ಬಿಟ್ಟು ಕೇರ್ ನಗರ ಬಂದ್ಬಿಟ್ಟು ಹೇಳಿದ್ರು, ಏನು ಹೇಳಿದ್ರು ಅಂದರೆ ತುಂಬ ಬೇಜಾರು ಮಾಡ್ಕೊಬಿಟ್ರು ಅವರೇ. ಅವರು ಬೇಜಾರಾಗಿದ್ದ ಸಂಗತಿ ಏನಂದರೆ ಸರ್, ಸಾಮಾಜಿಕ ನ್ಯಾಯ ಅಂದರೆ ಒಂದು ಬಡವ ಕುಟುಂಬದವ್ರಿಗೂ, ಎಲ್ಲ ವರ್ಗದವ್ರಿಗೂ, ಒಂದು ಶೋಷಿತ ವರ್ಗದವ್ರಿಗೂ ನ್ಯಾಯ ಕೊಡ್ಸ್ಕೊಬಂದಿದ್ದ ವ್ಯಕ್ತಿ ಇವತ್ತು ಆ ಸ್ಥಿತಿಲಿ ನೋಡ್ತಾವ್ರಲ್ಲ ಸರ್, ಅದು ಬೇಜಾರು ಎಲ್ರಿಗೂ. ಊರೆಲ್ಲ ದುಃಖದಲ್ಲಿದ್ದೀರಾ? ಹಾಂ, ಎಲ್ರಿಗೂ ದುಃಖನೇ ಸರ್, ಒಪ್ಕೊಳ್ಳೋ ವಿಚಾರನೇ ಸರ್, ಇದು ಎಲ್ರಿಗೂ ದುಃಖ ಸಂಗತಿನೇ. ಬಟ್ ಅವ್ರಿಗೇನು ಲಾಸ್ ಇಲ್ಲ ಸರ್, ಸಿದ್ದರಾಮಯ್ಯ ಅವ್ರಿಗೇನು ಒಂಚೂರು ಈ ಅಧಿಕಾರ ಕೊಟ್ಟಿದ್ದರಿಂದ ಯಾವುದೇ ಥರದ ಲಾಸ್ ಆಗೋಲ್ಲ. ಲಾಸ್ ಆಯ್ತಿರೋದು ಶೋಷಿತ ವರ್ಗಕ್ಕೆ. ಯಾಕೋದೆ ಸರ್, ಹೆಂಗೆ ಜೀರ್ಣ ಮಾಡ್ಕೊಳ್ತೀರಾ ಸರ್? ಹೆಂಗಾಗಿದೆ ಅಂದರೆ ಇವತ್ತು ಏನೇ ಆದರೂ ಜೀರ್ಣ ಮಾಡ್ಕೊಳ್ಳೇಬೇಕು ಸರ್ ನಾವು. ಹೈಕಮಾಂಡು ಇವತ್ತು ತಗೊಂಡಿರೋ ನಿರ್ಧಾರ, ಹೈಕಮಾಂಡಿಂದಕ್ಕೆ ಹೆಚ್ಚಾಗಿ ಒಪ್ಪಂದ ಅಂತಲೂ ಹೇಳ್ತಾರೆ. ಬಟ್ ಏನು ನೈಜ ಸಂಗತಿ ಗೊತ್ತಿಲ್ಲ ಸರ್. 2 ವರ್ಷ ಒಪ್ಪಂದ ಆಗಿತ್ತು ಅಂತ ಹೇಳ್ತಾರೆ. ಬಟ್ 5 ವರ್ಷ ಇವರೇ ಇದ್ದಿದ್ರೆ ಮುಂದಕ್ಕೂ ಕಾಂಗ್ರೆಸ್ ಆಡಳಿತ ಇರೋದು ಅಂತ ಸರ್. ತುಂಬ ಬೇಜಾರಾಯ್ತೈತೆ ಸರ್. ಅವರು ಇನ್ನೂ 2 ಇಯರ್ ಕಂಪ್ಲೀಟ್ ಮಾಡಬೇಕಿತ್ತು. 10 ಇಯರು ಅವ್ರು ಕಂಪ್ಲೀಟ್ ಮಾಡಿದರೆ ಎಲ್ರಿಗೂ ತುಂಬಾ ಖುಷಿ ಆಗ್ತಾಯಿತ್ತು. ಹೈಕಮಾಂಡ್ಗೋಸ್ಕರ ಅವರು ಹೈಕಮಾಂಡ್ ಇದಕ್ಕೆ ತಲೆಬಾಗಿ ರಾಜೀನಾಮೆ ಕೊಡ್ತವ್ರೆ. ಕೊಡಬಾರ್ದಿತ್ತು. ಇನ್ನು 2 ಇಯರು ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ರೆ ಇನ್ನೂ ದಲಿತ ವರ್ಗದವ್ರಿಗೆ ಮತ್ತು ಹಿಂದುಳಿದ ವರ್ಗದವ್ರಿಗೆ ಮತ್ತು ಬಡವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಾಯಿತ್ತು. ಬಟ್ ಸಿದ್ದರಾಮಯ್ಯ ಕೆಳಗಿಳಿತಾ ಇರೋದು ಅಷ್ಟು ಇವಾಗ ಕಾಂಗ್ರೆಸ್ಗೆ ಅಷ್ಟು ಇದಿಲ್ಲ ಸರ್. ಸಿದ್ದರಾಮಯ್ಯನ ಒಳ್ಳೆಯದಲ್ಲ. ಮತ್ತು ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ಸಿಂದನೇ ಸಿದ್ದರಾಮಯ್ಯ ಆಗಿದ್ದರು. ಬಟ್ ಇವಾಗ ಅವ್ರನ್ನ ಕೆಳಗಿಳಿಸೋದ್ರಿಂದ ಅಷ್ಟು ಇದಿಲ್ಲ ಸರ್ ಕಾಂಗ್ರೆಸ್ ಪಕ್ಷ. ಎಲ್ಲಕ್ಕೂ ಜನಗಳಿಗೆ ಸಹಾಯನ. ನಮ್ಮ ಅಪ್ಪ ಹೋದ್ಮೇಲೆ ನಮ್ಮೇನು ಮಾತಾಡೋಮಪ್ಪ, ಇನ್ನು ಒಟ್ಟವ್ರಿತ್ತು ನಮಗೂ ಏನೋ ಇತ್ತು ಅಷ್ಟು. ನಮ್ಮ ಆಸ ಪೇಟರ್ಗೆ ಹತ್ರ ಊರು ಕೇರಿ ಅಂತ ಸಮಯಕ್ಕೆ ಸಂಕಟಕ್ಕೆ ಓಡ್ತಿದ್ವು. ಈಗ ಓಡಕ್ಕದ್ದು ಇನ್ನೊಬ್ರು ತವಕ ನೀನು ಹೇಳಪ್ಪ. ನೋಡ್ತಿದ್ರು ಒಂದು ಏನಾರ ಬೇಕು ಅಂದ್ರೆ ಓಡ್ತಿದ್ವು ಗುಡುಗುಡ್ನ ಎಲ್ಲ ಮಾಡ್ತಿದ್ರು ಗಪ್ಪ. ಅದು ಯಾಕೆ ಸುಳ್ಳಾಡೋದು, ಇವತ್ತು ತಿನ್ಕೊಂಡು ಅವ್ರು ನಮ್ಮಿದ್ರೆ ಅನ್ನಕ್ಕಂತ ಸ್ವಾಮಿ. ಈಗ ಅದಕ್ಕೆ ಒಟ್ಟು ಹೊಡಿತಾದ ನಮಗೂ. ನಮ್ಮೂರು ನಮ್ಮ ಕೇಳ್ಕೊಬೋದು ತಾನೆ, ಇನ್ನೊಬ್ರು ಕೇಳಕ್ಕದ್ದ. ನೀನು ಹೇಳಪ್ಪ, ಅಕ್ಕಪಕ್ಕ ಹೋಗಿ ಕೇಳಕ್ಕದ್ದ. ಅದೇನು ಪಾಪ ಹಿಂಗೆ ಮಾಡ್ಬಿಟ್ರಲ್ಲಪ್ಪ. ಇನ್ನೊಂದು 2-3 ವರ್ಷ ಇದ್ರೆ ನಮ್ಗೆ ಸರಿ ಹೆಂಗೆ ನಮ್ಮ ಮಕ್ಳ ಮರಿನೇ ಈಗ ಹಿಂಗಾರ ಕೆಲ್ಸಕ್ಕೆ ಪಲ್ಸ್ಕೊಂಡ್ರಿಗೆ ಆಗೋದು ಶೇರ್ ಕೊಡೋರು. ಈಗೀಗ ನಮ್ಮ ಐಕೆಲ್ಲ ಓದಿ ಇದು ಮಾಡ್ತೀವಿ. ಡಿಗ್ರಿ ಓದವ ಹೆಂಗೆ ಮಾಡೋರು ಇದ್ರೆ ನಮಗೂ ಆಸೆ ಆಗಿತ್ತು. ಬೇಟರ್ಗೆ ಹತ್ರ ಆಸೆ ಹಿಂಗಾಯ್ತಲ್ಲ, ಏನು ಮಾಡಮ್ಮ ಸ್ವಾಮಿ. ಮಾಡೋರು ಹಂಗೆ ಇರೋರಪ್ಪ, ಮಾಡೋರು ಈಗಲೂ ಮಾಡೋರಲ್ಲ. ಇನ್ನೇನು ಮಾಡುವತ್ತ ಜೀವನ ಮಾಡಿಕೊಟ್ರ ಅವ್ರ ಪಾಪ ಮಾಡೋಷ್ಟು ಮಾಡೋರಲ್ಲಿ ಅದಕ್ಕೂ ಇನ್ನೇನು ಮಾಡಬೇಕಪ್ಪ. ನೀನು ದೇವಸ್ಥಾನ ಕಟ್ಟಾರ, 12-20 ಮಾಡ್ಯಾರ, ಮದುವೆ ವಾಸಗಳಿಗೆ ಅದಕ್ಕೂ ಕೊಟ್ಟಾರ, ಈಸ್ಕೊ ಬಂದಾರ. ಇಲ್ಲ ಅನ್ನಕಂತ ಈಸ್ಕೊಂಬಂದು ಮುಂದ್ಕೊಂಡು ದೇವ್ರ ದಾರಿ ಬಿಟ್ಟ ನಮ್ಗೆ ಸಿದ್ದರಾಮೇಶ್ವರ. ಅವನು ಆ ಸಿದ್ದರಾಮೇಶ್ವರ ದಂಡಾಲಿ ಅವನು. ಎರಡು ದೇವ್ರಿ ನಮ್ಗಕ್ಕ. ನಾವೇನ ಪಾಪ ಮಾತಾಡ್ಸಕ ನಂಗೆಲ್ಲ ನಾಚ್ಕೊಂಡು ನಮ್ಮ ಮಾತು ಗೀತ ಆಡ್ಸಲ್ಲ ಪಾಪ. ಏನಾದ್ರೆ ಕೈ ಮುಖತೆ ಬಂದಿದ್ದ ಅಷ್ಟೇ. ಬೇಜಾರಿಲ್ಲದೆ ಇನ್ನೇನು ಮಾಡಿರು, ಅನ್ನ ಕೊಣ ದಣಿನೇ ಇಳಿದ್ಬಿಟ್ಟ ಮೇಲೆ ನಮ್ಮಂಥ ಮುದಿಗಳಿಗೆ ಇನ್ನೇನ. ನಮ್ಗೊಟ್ಟೂರೇ ಅಲ್ವಾ? ಅಷ್ಟೇ. ಇನ್ನೂ 2 ವರ್ಷ ಇರಬೇಕಾಗಿತ್ತು. ನಮ್ಮಂಥ ಮುದುಕಿ ಅದಕ್ಕಪ್ಪ ಬಿಕ್ಕು ಅಂದದು ಇಲ್ವಾ? ಬಿಕ್ಕು ಅನ್ನೋಕ್ಕಾಗಲ್ವಾ? ನಮ್ಮ ಕರ್ನಾಟಕ ನಮ್ಮ ಸಿದ್ದರಾಮಯ್ಯ ಎಳೆದು ಬಿಟ್ಟ ಮೇಲೆ ಅಷ್ಟೇ. ನಮಗೆಲ್ಲನೂ ಮಾಡಿಕೊಟ್ಟಾರಕ್ಕಪ್ಪ. ನೀರು ಸಪ್ಲಯ, ಸೈಟು ಪೈಟು ಎಲ್ಲನೂ ಮಾಡಿಕೊಟ್ಟಾರ, ನಮ್ಗೆ ಅನುಕೂಲ ಮಾಡಿಕೊಟ್ಟಾರ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.